ಅರ್ಧ ರಸ್ತೆಗೆ ಡಾಂಬರ್, ಇನ್ನರ್ಧ ರಸ್ತೆಗಿಲ್ಲ ಟಾರ್. ಇದು ಗೊಟ್ಟಿಗೆರೆ ಕ್ಷೇತ್ರದ ಕಥೆ ವ್ಯತೆ. ಬಿಬಿಎಂಪಿ ಘನ ಕಾರ್ಯ, ಜನರಿಂದ ಹಿಡಿ ಶಾಪ. ಬೆಂಗಳೂರು ವಾಯ್ಸ್. ಒಂದ್ ಕಡೆಗೆ ತುಂಬಾ ಚೆನ್ನಾಗಿರೋ ರಸ್ತೆ, ಮತ್ತೊಂದು ಕಡೆಗೆ ಇದೇ ರಸ್ತೆಯಲ್ಲಿ ಹಾಳಾದ ರಸ್ತೆ ಗುಂಡಿಗಳಲ್ಲೆಲ್ಲವನ್ನೂ ಕೂಡ ತುಂಬಿಕೊಂಡಿರುವಂತಹ ರೋಡ್ ಅನ್ನ ಕಾಣ್ತೀವಿ. ಯಾಕೆ ಈ ತಾರತಮ್ಯ ಅನ್ನುವಂತ ಪ್ರಶ್ನೆನೂ ಕೂಡ ಇಲ್ಲಿಯ ಜನರೇ ಮಾಡ್ತಾ ಇದ್ದಾರೆ. ಈ ಏರಿಯಾ ಬಂದು ಅಂಜನಾಪುರದ ಗೊಟ್ಟಿಗೆರೆ ಮೇನ್ ರೋಡ್ ಏನಿದೆ, ಈ ಮೇನ್ ರೋಡ್ ನ ಮುಂಭಾಗದಲ್ಲಿ ಕೆಲ ಏರಿಯಾದಲ್ಲಿ ಅಂದ್ರೆ ಕೆಲ ಕಿಲೋಮೀಟರ್ ಮಾತ್ರ ಉತ್ತಮವಾದಂತ ಈ ರೀತಿಯಾದಂತಹ ಡಾಂಬರ್ ರಸ್ತೆ ಇದೆ. ಅದೇ ಒಂದು 500 ಮೀಟರ್ ಮುಂದೆ ಹೋದ್ರೆ ನಿಜವಾಗ್ಲೂ ಕೂಡ, ಯಾಕಂದ್ರೆ ಅಲ್ಲಿ ಊರು ಬರೋದು ಗೊಟ್ಟಿಗೆರೆ ಊರು ಅಂಜನಾಪುರ. ಸೊ ಅಲ್ಲಿ ರಸ್ತೆ ನೋಡಿದ್ರೆ ಹಾಳಾಗೋಗಿದೆ, ಗುಂಡಿಗಳ ತುಂಬಿದೆ, ವಾಹನ ಸವಾರಿಗೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಶಾಲೆ ಇದೆ, ಶಾಲೆ ಮುಂಭಾಗದ ರಸ್ತೆಯನ್ನ ಈಗೇನೋ ಒಂದ್ ಸ್ವಲ್ಪ ರೆಡಿ ಮಾಡಿದ್ದಾರೆ. ಬಟ್ ಇನ್ನುಳಿದಂತ ರಸ್ತೆ ಏನಿದೆ ನಿಮಗೆ ತುಂಬಾನೇ ಹಾಳಾಗೋಗಿ ಸಾಕಷ್ಟು ಮೂಲಭೂತ ಸೌಲಭ್ಯಗಳಂತೇನು ಜನರನ್ನು ಕೇಳ್ತಾ ಇದಾರಲ್ಲ, ಆ ಮೂಲ ಸೌಲಭ್ಯಗಳು ಕೊಡ್ಲಿಕ್ಕೆ ಬಿಬಿಎಂಪಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಇದರ ಜೊತೆಗೆ ತಾರತಮ್ಯ ಯಾಕೆ ಮಾಡ್ತಾ ಇದೆ ಅನ್ನೋಂಥ ಪ್ರಶ್ನೆನೂ ಕೂಡ, ತುಂಬಾ ಚೆನ್ನಾಗಿರೋಂಥ ರಸ್ತೆಗೆ ಡಾಂಬರೀಕರಣ ಯಾಕೆ ಮಾಡಬೇಕು, ಯಾಕೆ ಮಾಡಿದ್ರು ಅನ್ನೋಂಥ ಪ್ರಶ್ನೆನೂ ಕೂಡ ಇಲ್ಲಿಯ ಸ್ಥಳೀಯರು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇರುವಂತ ಗುಂಡಿ ಏನಿದೆ, ಸಾಕಷ್ಟು ಹಾಳಾದಂತ ರಸ್ತೆ ಏನಿದೆ, ಅದಕ್ಕೆ ಈಗಲೂ ಕೂಡ ಡಾಂಬರೀಕರಣ ಬಗ್ಗೆ ಅಥವಾ ಗುಂಡಿ ಮುಚ್ಚುವಂತ ಕಾರ್ಯನೂ ಕೂಡ ಆಗದೆ ಇರೋದ್ರ ಬಗ್ಗೆ ಈಗ ಪ್ರಶ್ನೆ ಉದ್ಭವ ಆಗಿದೆ. ರೋಡ್ ಎಲ್ಲ ಕಿತ್ತೋಗಿದೆ, ಬಿದ್ರೆ ಕೈಕಲ್ ಮುಟ್ಕೊಂತಾರೆ, ಇದೆಲ್ಲ ಚೆನ್ನಾಗಿ ಇದು ಮಾಡೋಕು ಎಲ್ಲ ರೋಡ್. ಆ ಕಡೆಗೆಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ, ಆ ಕಡೆ ಎಲ್ಲ ಮಾಡಿಲ್ಲ ಸರ್, ಈ ಕಡೆ ಎಲ್ಲ ಮಾಡಿಲ್ಲ ಸರ್. ಈ ರೋಡ್ ಎಲ್ಲ ಮಾಡಿಲ್ಲ ಸರ್. ನೋಡಿ ಹೆಂಗಿದೆ, ಹಳ್ಳ ತಿಂಗಳು ಎಲ್ಲ ಇದೆ, ಓಡಾಡಕ್ ಕಷ್ಟ ಆಗ್ತದೆ. ಕಷ್ಟ ಸರ್ ಓಡಾಡೋದು. ಎಷ್ಟು ತಿಂಗಳಿಂದ ಹೆಂಗೆ ಇದೆ ಸರ್? ತುಂಬಾ ದಿವಸ ನೋಡ್ತೇವೆ ಹೆಂಗಿದೆ ಸರ್, ತುಂಬಾ ದಿವಸ ನೋಡ್ತೇವೆ ಸರ್. ರೋಡು ನಿಮ್ಮ ಈ ಏರಿಯಾದು ರೋಡ್ ಚೆನ್ನಾಗಿಲ್ಲ, ತುಂಬಾ ಕಷ್ಟ ಆಗೋದು ಓಡಾಡಕ್ಕೆ. ಬೆಂಗಳೂರು ಅಂದ್ರೆ ಒಳ್ಳೆ ರೋಡ್ ಎಲ್ಲ ಕಡೆ ಚೆನ್ನಾಗಿರುತ್ತೆ ಅಂತಾರೆ. ಇರುತ್ತೆ, ಒಂದ್ ಏರಿಯಾ ಚೆನ್ನಾಗಿರೋ ರೋಡ್, ಅಲ್ಲಿ ಇದಕ್ಕಿಂತ ಖರಾಬ್ ಇದೆ ರೋಡ್. ಎಷ್ಟು ತಿಂಗಳಿದೆ ಸರ್ ಹಿಂಗೆ ಇದೆ? ಆಯ್ತು, ಒಂದ್ 4 ತಿಂಗಳ ಮೇಲೆ ಆಯ್ತು. ಕಾರ್ಪೊರೇಟರ್ ಯಾರು ಇಲ್ಲ, ಯಾರಿಲ್ಲ. ಅಷ್ಟು ಹಳ್ಳ ಇರುತ್ತೆ, ಒಂದ್ ಜಾಗ 2 ವೀಲರ್ ಬಿದ್ದೋಗ್ತಾರೆ ಕೆಳಗಡೆ, ಆ ತರ ಕಂಡೀಷನ್ ಇದೆ. ರೋಡ್ ಎಲ್ಲ ಇವಾಗ ಚೆನ್ನಾಗೈತೆ ಸರ್, ಮೊದ್ಲೇ ಅಷ್ಟು ಏನಿರ್ಲಿಲ್ಲ. ಈ ರೋಡ್ ಎಷ್ಟು ದಿವಸದಿಂದ ಇದೈತೆ, ಈಗ್ಲೂ ಹಂಗೆ ಐತೆ. ಇನ್ನ ಏನು ರೆಸ್ಪಾನ್ಸ್ ಇಲ್ಲ. ಆ ರೋಡ್ ಹಾಕವ್ರೆ, ಈ ರೋಡಲ್ಲಿ ಏನು ಇಲ್ಲಿ ಗಂಟ ಹಾಕವ್ರೆ. ಅವಲಹಳ್ಳಿದು ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಇದ್ದಿತ್ತು, ಇವಾಗ ಏನೋ ಸ್ವಲ್ಪ ಹಾಕವ್ರೆ. ಅದ್ ಬಿಟ್ಟಿ ಅವಲಹಳ್ಳಿ ಟಿಪ್ಪು ಸರ್ಕಲ್ ಇಂದ ಗ್ಲಾಸ್ ಫ್ಯಾಕ್ಟ್ರಿ ಗಂಟ ಎಷ್ಟು ದೂರ ಐತೆ ಸರ್? 300 to 400 ಮೀಟರ್ ಐತೆ ಅಷ್ಟೇ. ಅದು ಎಷ್ಟು ವರ್ಷದಿಂದ ಹಂಗೆ ಐತೆ, ಇವತ್ ಗಂಟ ರೆಡಿ ಆಗಿಲ್ಲ. ಅದು ಹಾಕಿದ್ದಾರೆ, ಆ ಕಡೆಗೆ ಹಾಕಿದ್ದಾರೆ, ಈ ಕಡೆಗೆ ಹಾಕಿಲ್ಲ. ಈ ಕಡೆಗೆ ಹಾಕಿಲ್ಲ, ಬರೀ ಇಲ್ಲಿಂದ ಅಲ್ಲಿ ಈ 200 ಮೀಟರ್ಸ್ ಅಷ್ಟೇ. ಅದಾಗ್ಬಿಟ್ರೆ ಮುಗೀತು. ಇಷ್ಟೆಲ್ಲ ಮಾಡ್ತಾರೆ, ಅಷ್ಟಕ್ಕೆಲ್ಲ ರೋಡ್ ಟ್ಯಾಕ್ಸ್ ಎಲ್ಲ ತಗೋತಾರೆ, ಎಲ್ಲ ಮಾಡ್ತಾರೆ. ನಮ್ ಗಾಡಿಗಳು ಇದ್ ನೋಡಿ, ಪರಿಸ್ಥಿತಿ ನೋಡಿ ಹೆಂಗೈತೆ. ಫಸ್ಟೇ ಬಿಸ್ನೆಸ್ ಇಲ್ಲ ಇದ್ರಲ್ಲಿ ಬೇರೆ, ಈ ರೋಡ್ ಬೇರೆ. ಬೆಂಗಳೂರು ಅಂದ್ರೆ ಕಲ್ಪನೆ ಇರುತ್ತೆ, ದುಬೈ ರೀತಿ ರೋಡ್ ಎಲ್ಲ ಚೆನ್ನಾಗಿದೆ ಅನ್ಕೋತಾರೆ ಅಷ್ಟೇ. ಒಳಗಡೆ ಬಂದ್ ನೋಡಿದ್ರೇನೆ ಗೊತ್ತಾಗೋದು ಏನ್ ಸರಿ ಐತೆ ಏನ್ ಸರಿ ಇಲ್ಲ ಅಂತ. ನಿಮ್ ಏರಿಯಾ ಹೆಂಗಿದೆ ಅಣ್ಣ? ರೋಡ್ ಹೆಂಗಿದೆ? ಇವಾಗ ಚೆನ್ನಾಗಿದೆ. ಈ ಕಡೆಯಿಂದ ಆ ಕಡೆ, ಈ ಕಡೆ ಲೆಫ್ಟಿಗೆ ಕೆಟ್ಟದಾಗ ಇದೆ, ಹಾಳಾಗೋಗಿದೆ. ಅಲ್ಲೂ ಮುಚ್ಚಬೇಕು. ಡಾಂಬರ್ ಹಾಕ್ಬೇಕು, ಮುಚ್ಚಿಲ್ಲ. ಈ ಸೈಡ್ ಅಷ್ಟೇ ಒಂದು ಸ್ಟ್ರೈಟ್ ರೋಡ್ ಅಷ್ಟೇ ಮುಚ್ಚಿರೋದವ್ರು, ಈ ಕಡೆ ಲೆಫ್ಟ್ ಸೈಡ್ ಎಲ್ಲ ಸ್ವಲ್ಪ ಹಾಕಿ ಮುಚ್ಚಿಬಿಟ್ರೆ ಸಾಕ ನಿಮಗೆ? ನಿಮ್ ಏರಿಯಾ ಎಲ್ಲ ಫುಲ್ ಮುಚ್ಚಬೇಕಲ್ವಾ ಸರ್? 1 ವರ್ಷದಿಂದ ಹಿಂಗೆ ಸರ್, ಈ ರೋಡ್ ಹಾಕಿದ್ರು ಈ ರೋಡ್ ಹಾಕಿಲ್ಲ. ಚೆನ್ನಾಗಿತ್ತು ರೋಡ್ ಅದು? ಇಲ್ಲ ಸರ್, ಅದು ಓಪನ್ ಮಾಡಿದ್ರು, ಮತ್ತೆ ಇವಾಗ ಮತ್ತೆ ಹಾಕಿದ್ದಾರೆ. ಅರ್ಧಕ್ಕೆ ಹಾಕ್ಬಿಟ್ಟು ನಿಲ್ಸಿದ್ದಾರೆ, ಅಲ್ಲಿ ತನಕ ಹಾಕಿದಾರೆ ಅಷ್ಟೇ. ಮುಂದಕ್ಕೆ ಈ ಕಡೆಯಿಂದ 1 ವರ್ಷದ ಮೇಲೆ ಆಯ್ತು. ರೋಡ್ ಹಾಕಿ 4-5 ದಿನಕ್ಕೆ ಓಪನ್ ಮಾಡಿದ್ರು, ಮತ್ತೆ ಹಾಕಿದ್ರು ರೋಡು, ಮತ್ತೆ 4-5 ದಿನಕ್ಕೆ ಓಪನ್ ಮಾಡಿದ್ರು. ಈ ಕಡೆ ಓಪನ್ ಮಾಡಿ ಮತ್ತೆ ಆ ಕಡೆ ಓಪನ್ ಮಾಡಿದ್ದಾರೆ ಈಗ.
ಅದು ರೋಡ್ ಕ್ಲೋಸ್ ಮಾಡಿದ್ದಾರೆ, ಮತ್ತೆ ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಬೇಜಾನಾಗುತ್ತೆ ಸರ್, ತುಂಬಾ ಆಗುತ್ತೆ. ಈಗ ಹಂಸ ಹಾಕಿರೋದಕ್ಕೆ ಸ್ವಲ್ಪ ಅವಾಯ್ಡ್ ಆಗಿದೆ. ಬಂಕ್ ಒಳಗಡೆ ಹಂಸ ಹಾಕಿದೀವಿ, ಅಲ್ಲಿ ಹಂಸಿದೆ ಅಂತ ಈ ಕಡೆಯಿಂದ ಬರ್ತಾರೆ, ಅದು ನಿಧಾನಕ್ಕೆ ಬರಲ್ಲ, ಟರ್ನಿಂಗ್ ಬೇರೆ. ಏನ್ ಮಾಡೋದು, ಅಲ್ಲಾಕಿದಾರೆ ನೋಡಿ ಮಿರರ್, ಅದನ್ನು ಬಿಸಾಕ್ಬಿಟ್ಟು ಹೊಡೆದಾಕಿದ್ದಾರೆ. ಕಸ್ಟಮರ್ ಯೂಸ್ ಆಗ್ಲಿ ಅಂತ ಮಿರರ್ ಹಾಕ್ಸಿದ್ವಿ, ಅದನ್ನು ಹೊಡೆದಾಕಿದ್ದಾರೆ. ನೋಡಿ ಸಾಕಾಗಿದೆ ನಿಮಗೆ? ನೋಡಿ ಬೇಜಾರೇ ಆಗ್ಬಿಟ್ಟಿದೆ ಸರ್. ಧೂಳು ಫುಲ್ಲು, 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ. ಅಲ್ಲಿ ಒಂದ್ ಅರ್ಧ ಗಂಟೆ ನಿಂತ್ಕೊಂಡು ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೆಂಗಿದೆ ನಿಮ್ಮ ಏರಿಯಾ ರೋಡ್ಗಳೆಲ್ಲ? ಏನಿಲ್ಲ, ಚೆನ್ನಾಗೈತೆ. ಒಂದ್ ತಿಂಗಳೇನೆ ಅಷ್ಟೇ ಇದನ್ನು ಇವಾಗ ಹಾಕಿರೋದು, ತಿರ್ಗಾ ಇದ್ ಮಾಡ್ಬಿಡ್ತಾರ ಅದು. ಇವಾಗ ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಯ್ತು. ಆಮೇಲೆ ಅದು ಆ ರೋಡಲ್ಲೂ ಇವಾಗ ಹಾಕೋರೆ ತಾರು, ಆ ರೋಡಲ್ಲೂ ಎಷ್ಟು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ತುಂಬಾ ಏರಿಯಾಗಳಲ್ಲಿ ಬೇರೆ ಹೇಗಿದೆ? ಪರವಾಗಿಲ್ಲ, ಬೇರೆ ರಸ್ತೆಗಳು ಹೇಗಿದಾವೆ? ಪರವಾಗಿಲ್ಲ. ಬೇರೆ ರಸ್ತೆ, ಈ ರಸ್ತೆನೆ ಇದೊಂದು, ಅದು ಆಂಜಿನಾಪುರ, ಇದೇ ಮೇನ್ ಡೇಂಜರ್. ಇದೊಂದು ಅದೊಂದು ಏನ್ ಪೂರ್ತಿ ಹಾಳಾಗೋಗಿದೆ. ಅದು ಇದೇ ತರ ನೋಡ್ತಾ ಇದ್ದೀರಲ್ಲ ನೀವು, ಇದೇ ತರ ಆಗಿದ್ದು ಎಲ್ಲ ರೋಡ್. ಹೆಂಗ್ ಡ್ರೈವ್ ಮಾಡೋದು ಕಷ್ಟ ಆಗ್ತದೆ? ಕಷ್ಟ ಆಗುತ್ತಣ್ಣ, ಏನ್ ಮಾಡ್ತೀರಾ? ಇದು ಸರಿ ಇಲ್ಲ ಅಷ್ಟೇ. ಕಾರ್ಪೊರೇಟರ್ ಇಲ್ಲ, ಕಾರ್ಪೊರೇಟರ್ ಅವ್ರ ಏನು ಇದಿಲ್ಲ ಬಿಡಿ. ಎಲೆಕ್ಷನ್ ಆಗಿಲ್ಲ. ಬರೀ ಎಲೆಕ್ಷನ್ ಬೇಕಂದ್ರೆ ಬರ್ತಾರೆ, MLA ಕೈಗೆ ಸಿಗಲ್ಲ, ಯಾರು ಸಿಗಲ್ಲ. ಅದೇ ಎಲೆಕ್ಷನ್ ಓಟ್ ಬೇಕಂದ್ರೆ ಮನೆ ತವ ಬರ್ತಾರೆ, ಆಖರಿ ಅಂತಾರೆ ಅಷ್ಟೇ. ಆಮೇಲೆ ಏನಾನ ಮಾಡ್ಕೊಳ್ಳಿ, ಅಷ್ಟೇ. ಬಿಡ್ರಿ ಸಾಯರಿ ಏನಾನ ಮಾಡ್ಕೊಟ್ರಿ, ಸಂಬಂಧ ಇಲ್ಲ. ಸತ್ತೋದ್ರೆ ಬರ್ತಾರೆ ಅಷ್ಟೇ ನೋಡಕ್ಕೆ. ಸರ್, ಅಂಜನಾಪುರ ಗೊಟ್ಟಿಗೆರೆ ರೋಡು ಈಗಾಗಲೇ ಗುಂಡಿಗಳು ಬಿದ್ದು ಅದು ಸಾಕಷ್ಟು ಸವಾರರು ಸಣ್ಣ ಪುಟ್ಟ ಅಪಘಾತಗಳಾಗ್ತಾ ಇದಾವೆ. ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡಬೇಕಾದ್ರೆ ಜನ ಬೀಳ್ತಾ ಇದ್ದಾರೆ. ಆ ರಸ್ತೆಗಳನ್ನ ಈ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿದ್ರು, ಎಲ್ಲಾ ರಸ್ತೆಗಳಲ್ಲಿ ಗುಂಡಿಗಳು ಏನ್ ಬಿದ್ದಿದೆ ಅದನ್ನ ಮುಚ್ಚುವಂತ ಕೆಲಸ ಮಾಡ್ತೀವಿ 2 ವಾರದಲ್ಲಿ ಅಂತ. ಈಗಾಗಲೇ ಅವ್ರು ಹೇಳಿ 3 ತಿಂಗಳಾಗಿದೆ. 3 ತಿಂಗಳಿಂದ ಎಲ್ಲಿನ ಗುಂಡಿ ಅಲ್ಲೇ ಇದೆ. ಅದು ಬಿಟ್ಟು ಈಗ ಚೆನ್ನಾಗಿರೋ ರಸ್ತೆಗಳ ಮೇಲೆ ಮತ್ತೆ ಟಾರ್ ಹಾಕುವಂತದ್ದು, ಬಿಲ್ ಮಾಡ್ಕೊಳ್ಳುವಂತದ್ದು ಆಗ್ತಾ ಇದೆ ಅಕ್ರಮವಾಗಿ. ಗುಂಡಿಗಳು ಎಲ್ಲಿ ಬಿದ್ದಿದೆ ಆ ಗುಂಡಿಗಳನ್ನ ಮುಚ್ಚುವಂತಹ ಸಮರ್ಪಕವಾದ ಕಾರ್ಯವನ್ನ ಬಿಬಿಎಂಪಿ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಬಿಬಿಎಂಪಿ ಕಮಿಷನರ್ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಆದಷ್ಟು ಬೇಗ ನಮ್ಮ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಆ ಗುಂಡಿಗಳನ್ನು ಮುಚ್ಚುವಂತದ್ದಾಗಬೇಕು. ಬಿಬಿಎಂಪಿ ವ್ಯಾಪ್ತಿನಲ್ಲಿ ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಯಬೇಕು ಅಂತ ಕೋರ್ತೀವಿ. ಒಂದ್ ಕಡೆ ತುಂಬಾ ಚೆನ್ನಾಗಿರೋ ರಸ್ತೆ, ಆದ್ರೆ ಅದೇ ರಸ್ತೆಯ ಮುಂದೆ ಹೋದ್ರೆ ತುಂಬಾ ಹಾಳಾದಂತ ರಸ್ತೆ ಕಾಣುತ್ತೆ ನಿಮಗೆ. ಈ ರಸ್ತೆನೂ ಕೂಡ ಯಾವುದೇ ರೀತಿ ಗುಂಡಿ ಏನಿದಿಲ್ಲ, ಆ ರಸ್ತೆಗೆ ಮತ್ತೊಮ್ಮೆ ಡಾಂಬರೀಕರಣ ಮಾಡುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಇದರಿಂದ ಮುಂದೆ 500 ಮೀಟರ್ ಮುಂದೆ ಹೋದ್ರೆ ಹಾರಿಬಲ್ ರಸ್ತೆ ಇದೆ. ರಸ್ತೆ ಗುಂಡಿಗಳನ್ನೇ ಹೊಂದ್ಕೊಂಡಿರುವಂತ ರಸ್ತೆನೋ ಅಥವಾ ಇದು ನಿಜವಾಗ್ಲೂ ಎಷ್ಟು ತಿಂಗಳಿಂದ ಈ ರಸ್ತೆ ಹಾಳಾಗೋಗಿದೆ ಅಂತೇಳಿ ನೋಡ್ತಾ ಹೋದ್ರೆ ಭಯ ಆಗತ್ತೆ. ಈ ರೀತಿಯಾದಂತ ಪರಿಸ್ಥಿತಿ ಇರೋದು JP ನಗರ್ 8 ಫೇಸ್ ಅಲ್ಲಿ. ನಿಮಗೆ ಗೊಟ್ಟಿಗೆರೆ ಅಂಜನಾಪುರ ರಸ್ತೆ ಏನಿದೆ ಸಂಪೂರ್ಣವಾಗಿ ನೋಡಿದ್ರೆ ಇದೇ ರೀತಿಯಾದಂತ ಸಿಚುವೇಶನ್ ಇರೋದು. ವೆಹಿಕಲ್ಗಳ ಮೂವ್ಮೆಂಟ್ ಅಂತೂ ತುಂಬಾನೇ ಕಷ್ಟ. ಯಾವ 2 ವೀಲರ್ನವರು ಹರಸಾಹಸ ಪಟ್ಕೊಂಡೇ ಟ್ರಾವೆಲ್ ಮಾಡಬೇಕಾದಂತ, ಡ್ರೈವ್ ಮಾಡಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲಿ ಆಟೋದಲ್ಲೂ ಕೂಡ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ. ಈ ರೀತಿಯಾದಂತ ರಸ್ತೆನ ಮುಚ್ಚುವಂತ ಕೆಲಸ ಮಾಡಿ ಅಂತಂದ್ರೆ ಇಲ್ಲ ಚೆನ್ನಾಗಿರೋ ರಸ್ತೆ ಏನಿದೆಯಲ್ಲ ಅದನ್ನ ಡಾಂಬರೀಕರಣ ಮಾಡಿ ಲೆಕ್ಕದಲ್ಲಿ ಕೋಟಿ ಲೂಟಿ ಮಾಡುವಂತ ಕೆಲಸನ ನಾವು ಮಾಡ್ತೇವೆ ಅಂತೇಳಿ ಬಿಬಿಎಂಪಿಯ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂತೇಳಿ ಇಲ್ಲಿಯ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ವಸ್ತುತಿ ನಿಮಗೆ ನೋಡ್ತಾ ಹೋದ್ರೆ 2 ಕಡೆಗೆ ಕೆಲವು ಮೀಟರ್ ಅಂತರದಲ್ಲಿ ಬಿಬಿಎಂಪಿ ಕಾಮಗಾರಿ ಡಾಂಬರೀಕರಣ ಒಂದ್ ಕಡೆಗೆ ಆಗಿದ್ರೆ, ಮತ್ತೊಂದು ಕಡೆಗೆ ಎಷ್ಟು ಹಾಳಾಗೋಗಿರುವಂತ ರಸ್ತೆ ಇದೆಯಲ್ಲ ಇದರಲ್ಲೂ ಕೂಡ ಹೆವಿ ವೆಹಿಕಲ್ಗಳು ಓಡಾಡುವಂತ ರಸ್ತೆ ಇದು. ಮುಂಭಾಗದಲ್ಲಿ ಸರ್ಕಾರಿ ಶಾಲೆ ಬರುತ್ತೆ, ಸಾಕಷ್ಟು ಜನರು ವಸತಿ ನಿಲಯಗಳು ಇರುವಂತದ್ದು ಮತ್ತು ಓಡಾಡ್ಲಿಕ್ಕೂ ಕೂಡ ಜನರಿಗೆ ಕಷ್ಟ ಆಗ್ತಾ ಇದೆ. 4 ವೀಲರ್ 2 ವೀಲರ್ ವೆಹಿಕಲ್ ಮೂವ್ಮೆಂಟ್ ಕೂಡ ಬಹಳನೇ ಕಷ್ಟ. JP ನಗರ್ 8 ಫೇಸ್ ಅಲ್ಲಿ ಸಾಕಷ್ಟು ಖಾಸಗಿ ಶಾಲೆಗಳಿದಾವೆ. ಖಾಸಗಿ ಶಾಲೆಗಳ ಪ್ರಭಾವಕ್ಕೆ ಒಳಗಾಗಿ ಅಥವಾ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗಿ ಈ ರಸ್ತೆಯನ್ನು ಮಾತ್ರ ಮಾಡಿದ್ದಾರೆ ಅನ್ನುವಂತ ಆರೋಪನೂ ಕೂಡ ಕೇಳಿ ಬರ್ತಾ ಇದೆ. ಬನ್ನಿ ಸ್ಥಳೀಯರನ್ನ ಮಾತಾಡ್ಸೋಣ. ಸರ್, ಏನ್ ಸರ್ ಇದು? ಸರ್, ಈ ರಸ್ತೆ ಏನಿದೆಯೋ ಇಲ್ಲೊಂದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅನ್ನೋ ಖಾಸಗಿ ಶಾಲೆ ಇದೆ. 1 ವಾರದಿಂದ ಈ ಶಾಲೆ ರಸ್ತೆ 1 ವರ್ಷ ಹಿಂದೆ ಹಾಕಿದ್ದು ತಾರು ಚೆನ್ನಾಗಿತ್ತು. ಅದೇ ರಸ್ತೆಗೆ ತಿರ್ಗಾ ತಾರು ಹಾಕಿ ಬಿಲ್ ಮಾಡಿದ್ದಾರೆ. ಇದೇ ರಸ್ತೆ ನೋಡಿ ಪಕ್ಕದಲ್ಲೇ ನಿಮಗೆ 10 ಮೀಟರ್ ಇಲ್ಲ, 1 ಅಡಿ 2 ಅಡಿ ಡಿಫ್ರೆನ್ಸ್ ಅಲ್ಲಿ ನೋಡಿ. ಈ ರಸ್ತೆ ನೋಡಿದ್ರೆ 1.5 ವರ್ಷದಿಂದ ಇದೇ ರೀತಿ ಗುಂಡಿ ಬಿದ್ದಿದೆ. ಇಲ್ಲಿ ತಾರು ಹಾಕುವಂತ ಕೆಲಸ ಪಾಲಿಕೆಯವರು ಮಾಡಿಲ್ಲ.
ಇಲ್ಲಿ ಜನಪ್ರತಿನಿಧಿಗಳು ಅಂದ್ಬಿಟ್ಟು ಯಾರೂ ಇಲ್ಲ. ಪಾಲಿಕೆ ಚುನಾವಣೆ ಇಲ್ಲದೆ ಯಾವುದೇ ಬಿಬಿಎಂಪಿ ಸದಸ್ಯನೂ ಇಲ್ಲ. ಪಾಲಿಕೆ ಅಧಿಕಾರಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿರೋ ರಸ್ತೆಗೆ ದುಡ್ಡನ್ನ ಅಂತೆ ನಮ್ಮ ತೆರಿಗೆ ದುಡ್ಡನ್ನ ಪೋಲ್ ಮಾಡೋದಕ್ಕೆ ಚೆನ್ನಾಗಿರೋ ರಸ್ತೆಗೆ ಟಾರ್ ಹಾಕ್ತಾರೆ. ಚೆನ್ನಾಗಿಲ್ದಿರೋ ರಸ್ತೆಗೆ ಹಾಕ್ರಪ್ಪ ಅಂದ್ರೆ ಆಗೋಷ್ಟು ಪೇಷನ್ಸ್ಗೂ ಅವರಿಲ್ಲ. ಮತ್ತೆ ಇಲ್ಲಿ ಎಷ್ಟೋ ಜನ ಆಕ್ಸಿಡೆಂಟ್ಗಳಿದೆ, ರಸ್ತೆ ಗುಂಡಿದೆ, ಶಾಲೆ ಮಕ್ಕಳು ಇಲ್ಲೇ 1000 ಜನ ಮಕ್ಕಳು ಹೋಗ್ತಾರೆ. ಇಲ್ಲೊಂದು ಪಕ್ಕದಲ್ಲಿ ಒಂದು ಮಂಜುಶ್ರೀ ಶಾಲೆ ಅನ್ನೋದಿದೆ, ಅಲ್ಲಿಗೂ ಇಲ್ಲಿಂದನೇ ಮಕ್ಕಳು ಹೋಗ್ತಾರೆ. ಇಲ್ಲಿ 3 ಶಾಲೆ ಸಂಪರ್ಕದ ರಸ್ತೆ ಇದೆ. ಈ ರಸ್ತೆನ ಈ ರೀತಿ ಹದಗೆಟ್ಟಿದೆ. ಮಳೆಗಾಲದಲ್ಲಿ ಎಷ್ಟೋ ಜನ ಜಾರ್ ಬಿದ್ದಿದ್ದಾರೆ, ಪೆಟ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಮಕ್ಕಳು. ಈ ರೀತಿ ಎಲ್ಲೋ ಹಾಕೋ ತಾರ್ನ ಇಲ್ಲಿ ಹಾಕಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಅಭಿಪ್ರಾಯ. ಇದು ಜನರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇರೋದು. ಸೊ ಈ ರಸ್ತೆ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಭಯ ಆಗತ್ತೆ ನಿಮ್ಗೆ. ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಯಾವುದು ರಸ್ತೆ, ಯಾವುದು ಗುಂಡಿ ಇಲ್ಲದ ರಸ್ತೆ ಅಂತೇಳಿ ಹುಡುಕೋದು ಕೂಡ ಕಷ್ಟ ಆಗತ್ತೆ. ಸೊ ಇಂಥ ಪರಿಸ್ಥಿತಿ JP ನಗರ್ 8 ಫೇಸ್ ಅಲ್ಲಿರುವಂತ ಅಂಜನಾಪುರ ಇರ್ಬೋದು, ನಿಮಗೆ ಸರೌಂಡಿಂಗ್ ಗೊಟ್ಟಿಗೆರೆ ಮೇನ್ ರೋಡ್ ಇರ್ಬೋದು, ಕೆಲವು ಮೀಟರ್ ರಸ್ತೆಯನ್ನ ಡಾಂಬರೀಕರಣ ಮಾಡಿ ನಮ್ ಕೆಲಸ ಮುಗೀತು ಅಂತ ಹೇಳಿ ಮುಂದಾದ್ರೆ ಜನರು ಅನುಭವಿಸ್ತಿರುವಂತ ಯಾತನೆ ಏನಿದೆ, ಸಮಸ್ಯೆ ಏನಿದೆ, ಆ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸ BBMP ಮಾಡ್ಬೇಕಲ್ವಾ? ಮಾಡ್ತಾ ಇದೆಯಾ ಕೇಳಿದ್ರೆ ಖಂಡಿತವಾಗಿ ಕೂಡ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರಾಮ ಜೊತೆ ಶರಣು ಹಂಪಿ, ನ್ಯೂಸ್ 18. ಜನ ಸಾಯ್ತಿದ್ದಾರೆ.